सिद्ध सद्गुरु पादाब्जं जननी जनकस्तथा तत्वोपदेशकर्तारं नत्वा भक्तिपुरस्सरं ज्ञानसिद्धं तपस्सिद्धं सर्वसिद्धं शिवप्रदं स्वयं सिद्धम् अहं वन्दे सिद्धारूढमहं भजे अद्वैत सार्वभौम चक्रवर्ती परशिवನ ಪರಾವತಾರಿ ಭಕ್ತರ ಕಾಮಧೇನು ಕಲ್ಪದ್ರುವ ಸದ್ಗುರು ಜಗದ್ಗುರು ಸಿದ್ಧಾರೂಢರಲ್ಲಿ ಗುರುನಾಥಾರೂಢರಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಷಡ್ಶಾಸ್ತ್ರಕ್ಕೆ ಟೀಕಾ ತಾತ್ಪರ್ಯವನ್ನು ರಚಿಸಿ ಮುಮುಕ್ಷುಗಳನ್ನು ಉದ್ಧರಿಸಿರ್ತಕ್ಕಂಥ ಆರೂಢ ಜ್ಯೋತಿ ಶಿವಪುತ್ರ ಅಜ್ಜನವರಲ್ಲಿ ಬ್ರಹ್ಮಲಿಂಗ ಪೂಜ್ಯರಲ್ಲಿ ವಂದಿಸುತ್ತಾ ಶ್ರೀಮಠದ ಒಡೆಯರು ಜ್ಞಾನ ನಿಧಿಗಳು ಭಕ್ತರಿಗೆ ಜ್ಞಾನಾಮೃತವನ್ನು ನೀಡಿ ತಮ್ಮ ಅವತಾರವನ್ನು ಪೂರ್ಣ ಮಾಡಿರ್ತಕ್ಕಂಥ ನಿರಾಭಾರಿ ಸದ್ಗುರು ಮಾಣಿಕ್ಯಪ್ರಭು ಮಹಾಸ್ವಾಮೀಜಿಯವರಲ್ಲಿ ನಮಸ್ಕರಿಸುತ್ತಾ ಸದ್ಗುರು ಪರಮಾರಾಧ್ಯ ಗುರುವರಲ್ಲಿ ವಂದಿಸುತ್ತಾ ಇಲ್ಲಿವರೆಗೆ ಬಹು ಸುಂದರವಾಗಿ ಸಿದ್ಧಾರೂಢನ ಕಥಾಮೃತವನ್ನು ತಮಗೆಲ್ಲರಿಗೆ ತಿಳಿಪಡಿಸಿದಂತಹ ಶರಣರಲ್ಲಿ ವಂದಿಸುತ್ತಾ ಉಭಯ ಸಂಗೀತ ಬಳಗದವರಿಗೂ ವಂದಿಸುತ್ತಾ ಈ ಬ್ರಹ್ಮವೇದಿಕೆಯ ಮೇಲೆ ಎಲ್ಲಾ ಜ್ಞಾನಿಗಳ ಅವತಾರವನ್ನು ವೇಷವನ್ನು ಹಾಕೊಂಡಿರ್ತಕ್ಕಂಥ ಆ ಬಾಲಕರಲ್ಲಿ ಆ ಜ್ಞಾನ ಜ್ಯೋತಿಗೆ ವಂದಿಸುತ್ತಾ ಪುಣ್ಯಾತ್ಮರೇ ತಮ್ಮ ಅಂತಃಕರಣದಲ್ಲಿ ಬೆಳಗುವ ಆ ಪರಶಿವನಿಗೆ ವಂದಿಸುತ್ತಾ ಶಿವಸ್ವರೂಪ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಕಮ್ಮರಿ ಅಟ್ಟಾಕ್ ತಿನ್ಬೇಕು ಮಸರ. ಇವು ಎಲ್ಲ ಯಾವಾಗ ಬಂದವ? ಯಾವಾಗ ಬಂದ? ಇಲ್ಲಿವರೆಗೆ ನಿನ್ನೆಯ ದಿವಸ ನಿರುಪಾದೇಶ ಅಂತೇಳಿ ಸಿದ್ಧಾರೂಢನ ಪರಮ ಶಿಷ್ಯ ಆದಂತವ ಯಾವಾಗಲೂ ಅಪ್ಪ ಸಿದ್ಧಾರೂಢಪ್ಪ ಎಡೆ ಒಯ್ದು ಕೊಡ್ತಿದ್ದ. ಟೈಮ್ ಇಲ್ಲ, ಭಾಳ ಓಟ ಹೋಗ್ತದ ಗಾಡಿ. ದಿನಾಲು ಪ್ರಸಾದ ಒಯ್ದು ಕೊಡ್ತಿದ್ದ. ಒಂದು ಪ್ರಸಂಗದೊಳಗ ಅವರ ಅಣ್ಣ ಅಪ್ಪ ಸಿದ್ಧಾರೂಢ ಮಠಕ್ಕೆ ಬಂದಿರ್ತಾರ. ಅಲ್ಲಪ್ಪ, ದಿನಾಲು ಪ್ರಸಾದ ಕಳಿಸ್ಕೊಡ್ತೀರಲ್ಲ ಯಾಕ ಅಂತ ಕೇಳ್ತಾರ. ನಿರುಪಾದೇಶ ತರುವುದು ತಂದು ಕೊಡೋದು ಅವ್ರ ಅಣ್ಣ ಗೊತ್ತಿರಂಗಿಲ್ಲ. ಅವ್ರ ಅಣ್ಣನ್ ಸ್ವಲ್ಪ ತಲಿ ಮಂದ ಇತ್ತು. ಅಷ್ಟು ಹೇಳದ ಗಳಿಗೆ ಹೋಗ್ತಾನ ಮನೆಗೆ. ಹೋಗಿ ನೋಡು, ಇಂದಿನಿಂದ ಮಠಕ್ಕೆ ನೀನು ಆ ಸ್ವಾಮಿಗೆ ಅನ್ನ ಒಯ್ದು ಕೊಡ್ತೀಯ ಅಂದ್ರೆ ನಿಮ್ಮ ಗುರು ಆಣಿ ನೋಡಂತೆ ಸಿದ್ಧಾರೂಢರ ಮೇಲೆ ಆಣಿ ಇಟ್ಟವ. ಇನ್ನು ನಿರುಪಾದೇಶ ಭಾಳ ಅಂದ್ರೆ ಭಾಳ ದುಃಖ ಆಯ್ತು ಗುರುಪಾದಪ್ಪಗ. ಗುರುಪಾದಪ್ಪ ಬಹಳ ಮನಸ್ಸು ನೋವಾಯಿತು. ಏನು ಮಾಡಿದ್ರು ಹೊರಗೆ ಬಿಡುವಲ್ರು. ಗುರುಪಾದಪ್ಪ ಅಪ್ಪನ ಚಿಂತನೆ ಬಿಡಲಿಲ್ಲ. ಎಡಿ ಹಚ್ಚಿ ಕೊಡೋರು ಏನು ಮಾಡಿದ್ರ ಆಗಲಿಲ್ಲ. ಒಮ್ಮೆ ಎಡಿ ಹಚ್ಚಿ ಕೊಟ್ರು. ಏನೋ ಪ್ರಸಂಗದ ಸಿಟ್ಟಿಗೆದ್ದು ರೂಮ್ನಾಗ ತಗೊಂಡು ಹೋದ. ರೂಮ್ನೊಳಗೆ ಹೋಗಿ ತಗೊಂಡ, ಗುರುದೇವ ನೀ ಪ್ರಸಾದ ಮಾಡುವುದು ಬಳಕ ನಾ ಪ್ರಸಾದ ಮಾಡುವಂತ ನನ್ನ ಸಿದ್ಧಾಂತದ. ಇವತ್ತು ನೀ ಪ್ರಸಾದ ಬಂದ್ ಮಾಡ್ಲಿಲ್ಲ ಅಂತಂದ್ರೆ ಈ ಶರೀರ ಇರಂಗಿಲ್ಲ, ಪ್ರಾಣ ಇರಂಗಿಲ್ಲ ನೋಡು ಅಂತ ಹೇಳಿ ಪ್ರತಿಜ್ಞೆ ಮಾಡದ. ಯಾರು? ಗುರುಪಾದಪ್ಪ. ಎಲ್ಲ ಪ್ರಯತ್ನ ಮಾಡಿದ, ಅಪ್ಪ ಸಿದ್ಧಾರೂಢ ಬರ್ಲಿಲ್ಲ.
ಒಂದು ಏನಂತೀರಿ ಮನಿಗೆ ಏನಾಗಿರ್ತಾವ ಹಿಂಗ ಅಡ್ಡ ಏನವು ತೊಲಿ ಮತ್ತ ಬಂಗಾರ ತೊಲಿ ಅಂದಿರಿ ಆ ತೊಲಿಗೆ ಹಗ್ಗ ಹಾಕದ ಗುರುದೇವ ನೋಡು ಪಕ್ಕ ಪ್ರಾಣ ಬಿಟ್ಟೇ ಬಿಡ್ತೀನಿ ನೋಡು ಗುರುದೇವ ಅಂತಂದ ಬರಲಿಲ್ಲ ಅಪ್ಪ ಸಿದ್ಧಾರೂಢ. ಹಗ್ಗ ಹಾಕದ ಹಗ್ಗ ಕಟ್ಟದ ಕೊಳ್ಳಿಗೆ ಹಗ್ಗ ಹಚ್ಕೊಂಡ ಗುರುದೇವ ಬರ್ಲಿಲ್ಲ ಅಂತಂದ್ರೆ ಹಾರಿ ಬಿಡ್ತೀನಿ ನೋಡು. ಬರ್ಲಿಲ್ಲ ಅಪ್ಪ ಸಿದ್ಧಾರೂಢ. ಯಾವಾಗ ತಕ್ಷಣ ಹಗ್ಗವನ್ನು ಕೊಳ್ಳಿ ಹಾಕೊಂಡು ಯಪ್ಪ ಸಿದ್ಧಾರೂಢ ಅಂತ ಬೆದ್ದ ಅಪ್ಪ ಸಿದ್ಧಾರೂಢ ಹಿಂಗೆ ಎತ್ಕೊಂಡು ಬಿಡ್ತಾನೆ ನೋಡ್ರಿ. ಹಿಂಗೆ ಎತ್ಕೊಂಡು ಬಿಟ್ಟ. ಅವಾಗ ಯಾಕೋ ಗುರುಪದ ನಾ ಬರೋದು ಲೇಟ್ ಆಯ್ತಂತೆ ಪ್ರಾಣ ಕೊಡಕತ್ತೀನೋ. ಇಲ್ಲೇ ಇದ್ದ ಮುಖ ತಕೊಂಡು ಬರಕ್ ಲೇಟ್ ಆಗ್ಯದ ಅಂತ ಹೇಳ್ಬೇಕು ಅಪ್ಪ ಸಿದ್ಧಾರೂಢ. ಆಗ್ಲಿ ಅಂತೇಳಿ ಅಪ್ಪ ಸಿದ್ಧಾರೂಢ 2 ತುತ್ತ ಉಂಡ. ಅವನಿಗೂ ಉಣಸದ. ಏಸು ದಿನ ನಡೀತು ಹಿಂಗ ಒಳಗ ಸುಮಾರು 4 ದಿನ ಹಿಂಗ ನಡೀತು. ಗುರುಪಾದಪ್ಪ ಎಡಿ ಹಚ್ಕೊಂಡು ಬರ್ತಿದ್ದ, ಒಳಗ ಉಣಿಸ್ತಿದ್ದ. ಅಪ್ಪ ಎಲ್ಲಿ ಬಡದಾಗ ಇವ ಹೆಂಗ ಉಣಸಾಕತ್ತಾನಂತ ಒಮ್ಮ ಅವ್ರ ಅಣ್ಣ ಕಿಡಿಕ್ಯಾಗ ಕದ್ದು ನೋಡ್ತಿರ್ತಾನ. ಅಪ್ಪಗ ಎಡಿ ಮಾಡಿ ಉಣಿಸ್ತಿರ್ತಾನ ಗುರುಪಾದಪ್ಪ. ಅರೇ ರೇ 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 ಎಂತ ಅಪರಾಧ ನಾ ಮಾಡಿದೆ. ಸಾಕ್ಷಾತ್ ಪರಮಾತ್ಮನ ಸಂಗಟ ನನ್ನ ತಮ್ಮ ಇಂತ ಆನಂದದಿಂದ ಕಾಲಹರಣ ಮಾಡಾಕತ್ತಾನಲ್ಲ, ಅಂತನ ಕಾರ್ಯಕ್ಕೆ ಪ್ರತಿಬಂಧಕ ನಾ ಮಾಡೀನಿಲ್ಲ. ಎಂತ ನಾನು ಕರಿಮಿ ಅಂತ ಹೇಳಿಸಿ ಬಂದು ಪಾದಕ್ಕೆ ಬೀಳ್ತಾನ. ಬಿದ್ದು ಸುಮಾರು ದಿವಸ ಅಪ್ಪ ಕರ್ಕೊಂಡು ಹೋಗ್ಬಿಡ್ತಾನೆ. ಯಾರಿಗೆ? ಗುರುಪಾದಪ್ಪ ಕರ್ಕೊಂಡು ಹೋಗಿ ಮುಂದೆ ಒಂದು ದಿನಮಾನದೊಳಗೆ ಗುರುಪಾದಪ್ಪ ಪ್ರಾರಬ್ಧ ಶರೀರ ಬಿಡಲೇಬೇಕು. ಶರೀರ ಬಿಡುವ ಸಮಯದೊಳಗ ಪರಮಾತ್ಮ ಸದ್ಗುರುನಾಥ ದಿವ್ಯ ದೃಷ್ಟಿದಿಂದ ಅವನಿಗೆ ಸಾಕಪ್ಪ ಗುರುಪಾದಪ್ಪ ನಿನ್ನ ಬಂದದ್ದ ಅವತಾರ ಪೂರ್ಣ ಆಗೈತಿ, ಸಂತೋಷದಿಂದ ಪ್ರಾಣ ಬಿಡು ಅಂತೇಳಿ ಗುರುಪಾದಪ್ಪಗ ಆಶೀರ್ವಾದ ಮಾಡಿದ್ರು. ಯಾರು ಸಿದ್ಧಾಡಪ್ಪ ತಿರಸ್ಕಾರ ಮಾಡಿದ್ರಲ್ಲ ಅಣ್ಣತಮ್ಮರು ಎಲ್ಲರೂ ಅವರೆಲ್ಲರೂ ಅಪ್ಪ ಸಿದ್ಧಾಡಪ್ಪನ ಪರಮ ಶಿಷ್ಯರಾಗಿ ಹೋದ್ರು. ಯಾಕಂತಂದ್ರೆ ಗುರುಪಾದಪ್ಪ ಭಕ್ತಿ ತೋರ್ಸಕ್ ಬಂದಿದ್ದವ. ಅಜ್ಞಾನಿ ಜನಗಳಿಗೆ ಪರಮಾತ್ಮ ಹಿಂಗಾದನಂತ ಯಾವ ರೀತಿ ಈಗ ನೋಡು ಬಾಲಕರು ತೋರಿಸಿಕೊಟ್ರು, ಹಂಗ ಗುರುಪಾದಪ್ಪನು ಬಂದಿದ್ದ. ಅದೇ ಪ್ರಸಂಗದ ಮತ್ ಹುಬ್ಬಳ್ಳಿ ಒಳಗ ಪರಶುರಾಮ ಅಂತೇಳಿ, ಹೌದಲ್ರಿ, ಪಂತ ಪರಶುರಾಮ ಪಂತ ಅಪ್ಪನ ಪರಮ ಶಿಷ್ಯ. ಅಪ್ಪನಿಗೆ ಯಾವಾಗಲೂ ಪಂತ 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 ಅಂತ ಕರಿತಿದ್ರು. ಏನಾಯ್ತು ಅಂದ್ರ ಬಲ್ಲವ ಜ್ಞಾನಿ ಅವನು. ಯಪ್ಪ ಸಿದ್ಧಾರೂಢರ ವಿಜಯ ಅಂತೇಳಿ ನಾ ಮಹಾರಾಷ್ಟ್ರ ಒಳಗ ಮರಾಠಿ ಭಾಷೆದೊಳಗೆ ನಿಮ್ಮ ಗ್ರಂಥ ಬರಿಬೇಕಂತೀನಿ, ನನಗ ಅನುಗ್ರಹ ಮಾಡ್ರಿ ಅಂತ ಕೇಳಿದ್ರು ಆ ಪರಶುರಾಮಗ. ಆಗ್ಲಿ ಅಪ್ಪ ಸಂತೋಷದಿಂದ ನೀ ಮರಾಠಿ ಒಳಗೆ ಬರೆದು ಸಿದ್ಧಾರೂಢ ವಿಜಯ ಹೆಂಗ ಆರೂಢ ಜ್ಯೋತಿ ವಿಜಯ ಅಂತೇಳಿ ಮಾಣಿಂಪುರ ಸಹಜಾನಂದಪ್ಪಳು ಬರ್ದಾರಲ್ಲ, ಹಂಗ ಸಿದ್ಧಾರೂಢ ವಿಜಯ ಅಂತ ಅವರು ಪರಶುರಾಮರು ಬರೆದ್ರು. ಎದ್ರೊಳಗ? ಮರಾಠಿ ಒಳಗ. ಮರಾಠಿ ಒಳಗೆ ಬರೆದು ಎಲ್ಲ ಮರಾಠಿ ಒಳಗೆ ಆಂಧ್ರ ಈ ಕಡೆ ಎಲ್ಲ ಗೋವಾ ಮಹಾರಾಷ್ಟ್ರ ಎಲ್ಲ ಕಡೆ ತಿರುಗಾಡಿ ಅಪ್ಪನ ಕೀರ್ತನ ಮಾಡಾಕತ್ರು. ಕೀರ್ತನ ಮಾಡಿ ಮತ್ ಹುಬ್ಬಳ್ಳಿಗೆ ಬರ್ತಾರ. ಹುಬ್ಬಳ್ಳಿಗೆ ಬಂದು ರೋಣ ತಾಲೂಕ ಗೊತ್ತದ? ರೋಣ ನಮ್ ಕಡೆ ರೋಣದೊಳಗ ಅಲ್ಲಿ 7 ದಿನ ಸಪ್ತಾಹ ಇರ್ತದೇವ. ಅಲ್ಲಿ ಈ ಪಂತ ಮತ್ತು ಅವ್ರ ಪತ್ನಿ ಜಾರಕಿಬಾಯಿ ಮಂಗೇಶ ಮಂಗೇಶ ಇವ್ರು 3 ಮಂದಿ ಕೂಡಿ ಎಲ್ಲಿ ಹೋಗೋರಿದ್ರಿ? ರೋಣಕ್ ಹೋಗೋರಿದ್ರಿ. ರೋಣಕ್ ಹೋಗೋರಿದ್ರು. ಆ ರೈಲ್ವೆ ಸ್ಟೇಷನ್ಗೆ ಆವಾಗ ಉಗಿ ಬಂಡಿ ಇತ್ತು, ಗೊತ್ತದಿಲ್ಲ ಅವ ಹತ್ತಿದ್ರೇನು? ಆಮೇಲೆ ಉಗಿ ಬಂಡಿ ಹತ್ತಿರಿ? ನಾನಾ ನೋಡಿಲ್ಲ, 36 ವರ್ಷ ಹಿಂಗ್ ತೊಳಿ ಹಾಕ್ತಾವ. ಉಗಿ ಬಂಡಿ ನೋಡ್ರಿ ಅಲ್ಲ, ಹತ್ತಿಲ್ಲ. ಅವ್ ಕಲ್ಲಿದ್ಲಿ ಹಾಕಿ ಏನೋ ಓಡಿಸ್ತಿದ್ರಂತಾವ್. ನಮಗ್ ಗೊತ್ತಿಲ್ಲ, ಅವ್ ನೋಡೇ ಇಲ್ಲ. ನೋಡ್ಬೇಕಾದ್ರೆ ಹುಬ್ಬಳ್ಳ ಒಂದ್ ಎಟ್ರ ನೋಡಕ್ ಹೋಗ್ ನಡ್ರಿ ನಾಳೆ 27ಕ್ಕ
ಎಲ್ಲಾರು ಆಧಾರ್ ಕಾರ್ಡ್ ಕೊಟ್ಟಿರಲಿಲ್ಲ. ಸುಮ್ಮ ಹೇಳೋದು ಇವನ್ ಬರಂಗಿಲ್ಲ ಬಿಡು, ನಾಳೆ ಹಿಡಿದೇನೆ ಹೇಳಂಗಿಲ್ಲ. ಉಗಿಬಂಡಿ ಒಳಗೆ ಹೋಗ್ಬೇಕಂತೇಳಿ ಅಪ್ಪನ ಬಲ್ಲಿ ದರ್ಶನ ತಗೊಂಡು ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ಗೆ ಬರ್ತಾರ. ಬಂದ ಟಿಕೆಟ್ ಕೇಳ್ತಾರ, ಟಿಕೆಟ್ ಇಲ್ಲ. ಏನೇ ಪ್ರಯತ್ನ ಮಾಡ್ತಾರ ನೋಡ್ರಿ, ಹೊತ್ತೊಂಟ್ರ ಅಪ್ಪನ ಕಾರ್ಯಕ್ರಮ ಚಾಲು ಹೋಗ್ಲೇಬೇಕಾಗ್ಯದ. ಇಲ್ಲ ಟಿಕೆಟ್. ಅಷ್ಟ್ರೊಳಗ ಯಾರೋ ಒಬ್ಬ ಮನುಷ್ಯ ಬಂದು ಕರೆಕ್ಟ್ 3 ಮಂದಿ ಅದಾರ, 3 ಟಿಕೆಟ್ ತಗೊಂಡು ಬಂದತ್ತವ. ಎಲ್ಲಿಗೆ ಹೊಂಟ್ರಿ? ಹಿಂಗ್ರಿ, ನಾನು ಮಲ್ಲಾಪುರ ಸ್ಟೇಷನ್ ಇಳಿದು ಮುಂದೆ ನಾ ರೋಣಕ್ ಹೋಗ್ಬೇಕಾಗೈತ್ರಿ. ನಾಳೆ ಭಗವಂತನ ಕಾರ್ಯಕ್ರಮ ಚಿಂತನೆ ಒಳಗೆ ನಾವು ಭಾಗಿಯಾಗಬೇಕಾಗಿರುತ್ತಲ್ಲ. ನೋಡಪ್ಪ, ನಾನು ಮಲ್ಲಾಪುರಕ್ಕೆ ಹೋಗಿದ್ದೆ, ಆದ್ರ ಅಲ್ಲಿ ನನ್ ಜರೂರ್ ಇಲ್ಲ, ನಮ್ಗೇನು ಅಷ್ಟೇನು ಅವಶ್ಯಕತೆ ಇಲ್ಲ. ಈಗ ಇವ್ 3 ಟಿಕೆಟ್ ತಗೊಂಡು ಹೋರಿ ಅಂತ ಅಂದ. 3 ಟಿಕೆಟ್ ತಗೊಂಡು ಹೋರಿ ಅಂತ ಆಗ್ಲಿ ಅಂತ 3 ಮಂದಿ ಹತ್ಕೊಂಡು ಮಲ್ಲಾಪುರ ಸ್ಟೇಷನ್ಕ್ಕೆ ಬರ್ತಾರ. ಅಲ್ಲಿ ರಾತ್ರಿ ಆಗ್ತದೇವಾ, ರಾತ್ರಿ ಆಗ್ತದ. ಮಲ್ಲಾಪುರ ಸ್ಟೇಷನ್ ಮಲ್ಲಾಪುರ ಸುಮಾರು 1-2 ಕಿಲೋಮೀಟರ್ ಅದ. ಅಲ್ಲಿ ಸಿದ್ಧಾಡಪ್ಪನ ಮಠ ನೋಡ್ಬೇಕು, ಶಿಲಾ ಮಂಟಪ ಮಾಡಾಕತ್ತಾರ. 2.5 ಕೋಟಿ ರೂಪಾಯಿ ಅಂತದು ಕಲ್ಲಿಂದು. ಇದು ಹೆಂಗ ನಿಮ್ ಡಿಸೈನ್ ಅದಲ್ಲ, ಇದೇ ತರ ಹಳೆ ದೇವರು ಮಾಡಾಕತ್ತಾರ ಅವ್ರು. 2.5 ಕೋಟಿ ರೂಪಾಯಿ ಅಪ್ಪ ಅಲ್ಲಿ ಬಂದು ಹೋಗ್ಯಾನ ಅಂತ ಹೇಳಿ ರಾತ್ರಿ ಆಯ್ತು. ರಾತ್ರಿ ಆದ ಗಳಿಗೆ ಮಲ್ಲಾಪುರ ಸ್ಟೇಷನ್ ಒಳಗೆ ಇಳಿದ ಗಳಿಗೆ ಯಾರೋ ಒಬ್ಬ ಮನುಷ್ಯ ಬರ್ತಾನ. ಯಾರು ನೀವು ಅಂತ ಕೇಳ್ತ. ಹಿಂಗ್ರಿ, ಮತ್ತ ನಾವು ನಾಳೆ ರೋಣಕ್ ಹೋಗ್ಬೇಕಾಗಿತ್ತು, ರಾತ್ರಿ ಎತ್ತಿ ಮಳಿ ಏರಿ ಬರಾಕತ್ತದ, ಹಂಗತ್ತ. ಏನ್ ಚಿಂತೆ ಮಾಡ್ಬೇಡ್ರಿ, ಬರ್ರಿ ನಮ್ ಗೌಡ್ರು ಮನಿನೇ ಅದು, ಬರ್ರಿ ಅಂತ ಕರ್ಕೊಂಡು ಹೋಗ್ತಾರ. ಕರ್ಕೊಂಡು ಹೋಗಿ ವಿಶ್ರಾಂತಿ ಮಾಡ್ರಿ. ಮಂಚ ಗಾದಿ ಏನ್ ಬೇಕಾದೆಲ್ಲ ಹಾರಿಸಿದ್ರು. ಒಳಗೆ ಹೋಗನ ಒಂದು ಚರಿಗೆ ಹಾಲು ಬಾಳೆಹಣ್ಣು ಎಲ್ಲ ತಗೊಂಡು ಬಂದು ಕೊಟ್ಟ. ಆ ಮಹಾತಾಯಿ ಅಂತಾಳ, ಇಷ್ಟೆಲ್ಲ ವ್ಯವಸ್ಥೆ ಮಾಡಾಕತ್ತಾನ ಅಂದ್ರೆ ಬಹುತೇಕ ಸಿದ್ದಾಪನ ಇರ್ಬೇಕಂತ ತಿಳ್ಕೊಂಡಿದ್ರೆ ಆಕೆ. ಅಷ್ಟಾಯ್ತು. ಅಷ್ಟೆಲ್ಲ ಹಣ್ಣು ಹಂಪಲೆಲ್ಲ ಕೊಟ್ಟು ಆರಾಮ್ ಮಕ್ಕೋರಿ, ಬೆಳಿಗ್ಗೆ ಎದ್ದು ಹೋಗಕತ್ರಿ ಅಂತೇಳಿ ಈ ಸಾಮಾನ್ಯ ಒಬ್ಬ ಮನುಷ್ಯ ಬಂದಿದ್ದಲ್ಲ, ರಾತ್ರಿ ಹೊರಗೆ ಬಂದು ಮಾಯಾಗಿ ಹೋದ. ಮಾಯಾಗಿ ಹೋದ. ಆ ಮನಿ ಮಾಲಕನ ಕೈ ಒಳಗೊಬ್ಬ ಆಳ ಬಂದ. ಯಾರ್ ನೀವು ಅಂತ ಕೇಳ್ದ. ಯಾರಿಗೆ? ಇವ್ 3 ಕಂಪನಿ ಬಂದಿವಲ್ಲ ಅವ್ರಿಗೆ ಕೇಳ್ದೇವ. ಆ ಮನುಷ್ಯ ಬಂದ. ಯಾರ್ ನೀವು? ಅಲ್ರಿ, ಮತ್ತ ಇಲ್ಲೇ ನಿಮ್ಮವ್ರೆ ಕರ್ಕೊಂಡು ಬಂದಾರ, ನಿಮ್ಮವ್ರೆ ಹಾಲು ಕೊಟ್ಟಾರ, ನಿಮ್ಮವ್ರೆ ಬಾಳೆಹಣ್ಣು ಕೊಟ್ಟಾರ. ಯಾರಿಗೆ ಕೊಟ್ಟಿವಿ ಅಂತೀವಿ. ಮತ್ತ ಇನ್ನೊಂದು ನಿಮ್ಮಲ್ಲಿ ಒಬ್ಬ ನೀವೆಲ್ಲಿದಿಂದ ಬಂದಿರಿ? ಹುಬ್ಬಳ್ಳಿ. ಹಾ, ಇಷ್ಟು ಹಾಲ ಇಷ್ಟು ಬಾಳೆಹಣ್ಣು ಬಂದಾವ ಅಂದ್ರೆ ನಿಮ್ಮ ರಕ್ಷಣಕ್ಕೆ ಸಾಕ್ಷಾತ್ ಪರಮಾತ್ಮ ಸಿದ್ಧಾರೂಢ ಬಂದ ನೋಡಪ್ಪ. ಸಾಕ್ಷಾತ್ ಪರಮಾತ್ಮ ಸಿದ್ಧಾರೂಢ ಬಂದು ನಿಮ್ಗೆ ವ್ಯವಸ್ಥೆ ಮಾಡಿ ಹೋಗ್ಯಾನ ಅಂತಿಷ್ಟು ಹೇಳ್ದಾಳಾಗ ಕಣ್ಣ ನೀರು ತೆಗಿತಾರ. ಅವ್ರು ಹೋಗ್ತಾರ. ಬೆಳಗಿನ ಜಾವ ರೋಣಕ್ಕೆ ಹೋಗಿ ಹೊಳ್ಳಿ ಬರುವಾಗ ಮತ್ ಮಲ್ಲಾಪುರಕ್ಕೆ ಬಂದು, ಇಲ್ಲ ನಿಮ್ಮಪ್ಪ ಸಿದ್ಧಾರಪ್ಪನ ದರ್ಶನ ನಾವು ಪಡ್ಕೊಲೇಬೇಕಂತೇಳಿ ಆ 3 ಮಂದಿ ಶಿಷ್ಯರ ಸಂಗಟ ಎಲ್ಲಿಗೆ ಬರ್ತಾರ? ಇವರು ಹುಬ್ಬಳ್ಳಿಗೆ ಬರ್ತಾರ. ಹುಬ್ಬಳ್ಳಿ ಬಂದ ಬಳಕ, ಗುರುದೇವ ಟಿಕೆಟ್ ಇಲ್ಲ ಅಂತೇಳಿ 3 ಟಿಕೆಟ್ ತಕೊಂಡು ನೀನೇ ಕೊಟ್ಟಿಲ್ವೋ ಯಪ್ಪ, ನನ್ನ ಭಕ್ತರು ಉಪವಾಸ ಮನಗ್ತಾರ ಅಂತೇಳಿ ಹಾಲು ಬಾಳೆಹಣ್ಣು ತಂದು ಕೊಟ್ಟಿಲ್ಲ. ಎಂತ ಕರುಣಾವಂತವ ಯಪ್ಪ ಭಗವಂತ ಸಿದ್ಧಾರೂಢ ಅಂತೇಳಿ ಪಾದಕ್ಕೆ ಬಿದ್ರ. ಅಪ್ಪ ಸಿದ್ಧಾರೂಢ ಅಂತಾನ, ನೋಡಪ್ಪ, ಯಾರು ಹಗಲು ರಾತ್ರಿ ಅನ್ನೋದೇ ಭಗವಂತನ ಚಿಂತನೆ ಮಾಡ್ತಾರಲ್ಲ, ಅವ್ರ ಹಿಂದೆ ವ್ಯಾಪ್ತ ರೂಪದಿಂದ ಅವ್ರಿಗೆ ರಕ್ಷಣೆಗಾಗಿ ನಾ ಇರ್ತೀನಿ ಅಂತ ಅಪ್ಪ ಸಿದ್ಧಾರೂಢ ಹೇಳುವ ತಾತ್ಪರ್ಯ ಏನು ಅಂತಂದ್ರ, ಯಾರು ಅಖಂಡ ಭಗವಂತನ ನಾಮಸ್ಮರಣೆ ಮಾಡ್ತಾರ, ಹರೇ ತಮ್ಮ ನಿನ್ನ ಬದುಕು ಎದಕ್ಕಾಗಿ? ಕಾಯ ಬಿಡದಾತ್ಮ ರಾಶಿಗೆ ಪರತರ ಮುಕ್ತಿ ಉಪಾಯ ಯಾವುದು? ನಿಜ ಶಿವ ಮಂತ್ರವನ್ನ ಮಾಡಪ್ಪ. ಗುರುವಿನ ನಾಮಸ್ಮರಣೆ, ಗುರು ಕೊಟ್ಟಿರ್ತಕ್ಕಂಥ ಈ ಅಮೂಲ್ಯವಾದ ಮಾನವ ಜನ್ಮ, ಅದರೊಳಗೆ ಪರಮಾತ್ಮ ವಿಶೇಷವಾಗಿ ಗುರು ಕೊಟ್ಟು ನಿನ್ನ ಜ್ಞಾನಾಮೃತ ಅಮೃತ ಧಾರೆ ಎರೆಯಕತ್ತನ ಮಂತ್ರ ರೂಪದಿಂದ. ಅವನಿಗೆ ನಂಬಪ್ಪ, ನಂಬು. ಹಿಂಗೋ ಆಗಿತ್ತು ಹರಿದ್ವಾರದೊಳಗ ಬ್ರಾಹ್ಮಣರ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ಬ್ರಾಹ್ಮಣ, ಅವರ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಕೃಷ್ಣ.
ಆ ಪುರಾತನ ಗ್ರಂಥಾದಿಗಳು ಓದ್ತಿದ್ದ ಅವ್ರ ಅಪ್ಪ. ಓದ್ತಿದ್ದ. ಓದುವ ಪ್ರಸಂಗದೊಳಗ ಮಗನಿಗೆ ಜ್ಞಾನೋದಯ ಆಯ್ತು, ವೈರಾಗ್ಯ ಆಯ್ತು. ಏನಾಳು ಕಬೀರದಾಸರು ಹೇಳಿದ್ರಲ್ಲ, ವೈರಾಗ್ಯ ಇಲ್ಲದೆ ವಿವೇಕ ಇರಂಗಿಲ್ಲ, ವಿವೇಕ ಇಲ್ಲದೆ ತಿತಿಕ್ಷೆ ಇರಂಗಿಲ್ಲ, ತಿತಿಕ್ಷೆ ಇಲ್ಲದೆ ಮುಮುಕ್ಷತ್ವ ಇರಂಗಿಲ್ಲ. ಒಂದಿರ್ಲಿಲ್ಲ ಅಂದ್ರೆ ಒಂದ್ ಇರಂಗಿಲ್ಲ. ನಾಲ್ಕು ಬೇಕಾಬೇಕು. ಹಂಗ ಸುಮಾರು ವರ್ಷಗಳ ಕಾಲ ಅಪ್ಪನ ಮುಂದೆ ಬ್ರಾಹ್ಮಣನ ಮುಂದೆ ಕೃಷ್ಣ ಕೇಳ್ತಾನ. ವೈರಾಗ್ಯ ಬಂದಿರ್ತದ. ಮುಂದೆ ಹಂಗೋ ಹಿಂಗೋ ಮಾಡಿ ಕಟ್ಟಿ ಬಿಟ್ರು. ಏನು? ತದೇವ ಲಗ್ನಂ ಚಂದ್ರಬಲ ಅಂದಾರಿಲ್ಲ ನಿಮಗ ಗೌಡ್ತಿ 3 ಗಂಟೆ ಹಾಕ್ಯಾರ ಇಲ್ಲ ನಿಮಗ? ಇಲ್ಲ ಹಾಕ್ಯಾರಂತ ಇಟ್ಟು ಗಟ್ಟೆ ಕೂತೀರಿ ನೀವು. ಅದ್ರ ಡಿಲ್ಲ ಆಗಿತ್ತಂದ್ರೆ ಯಾವಾಗ ಬಿಚ್ಕೊಂಡು ಓದ್ತಿದ್ರಿ? ಹೇಳ್ತೀನ್ರಿ, ಕೃಷ್ಣಗ ಮದುವೆ ಮಾಡಿದ್ರು ಜ್ಞಾನ ವೈರಾಗ್ಯ ಸ್ಥಿತಿ ಬಂದಿತ್ರಿ ಅವನ ಹುಡುಗ. ಮುಂದ 1 ವರ್ಷದೊಳಗ ಅವನಿಗೆ ಏನು ಬಂತು ಏನಿಲ್ಲ, ಎಂತ ವೈರಾಗ್ಯ ಬಂತು. ಹೇಳಿಲ್ಲ, ಕೇಳಿಲ್ಲ, ಅಪ್ಪಗೆ ಹೇಳಿಲ್ಲ, ಅವ್ರಿಗೆ ಹೇಳಿಲ್ಲ, ತನಗಾಗಿ ನಂಬಿ ಬಂದಿರ್ತಕ್ಕಂಥ ಹೆಂಡತಿಗೂ ಹೇಳಿಲ್ಲ. ಮಧ್ಯರಾತ್ರಿ ಮನೆ ಬಿಟ್ಟು ಎಲ್ಲಿಗೆ ಬರ್ತಾನ? ಕಾಶಿಗೆ ಬರ್ತಾನ. ಕಾಶಿಗೆ ಬಂದು ಒಬ್ಬ ದೊಡ್ಡ ಬ್ರಹ್ಮಜ್ಞಾನಿ ಮುಂದೆ ಬಂದು ನಿಂತಿರ್ತಾನ. ಹೇ ಗುರುದೇವ, ನನಗ ಅನುಗ್ರಹ ಮಾಡು. ನೀ ಮದುವೆಗೆ ಇಲ್ಲ, ನಿಮ್ಮವ್ವ ಅಪ್ಪ ಇಲ್ಲ. ಜ್ಞಾನಿಗೆ ಅವು ಯಾವ ಹಿಡಿಯಂಗಿಲ್ಲಲ್ರಿ. ಜ್ಞಾನ ಸ್ಥಿತಿ ಆದ್ಬೇಕು. ಹೆಂಡ್ರಿ ಎಲ್ಲಿಯವರು, ಮಕ್ಕಳು ಎಲ್ಲಿಯವರು, ಬಂಧು ಎಲ್ಲಿ, ಬಳಗ ಎಲ್ಲಿ, ಯಾರು ಹಿಡಿಯಂಗಿಲ್ಲ ಅಂತ ಇಲ್ಲ ಅಂತ ಹೇಳಿದಾಗ ಆಗ್ಲಿ ಅಂತೇಳಿ ಒಬ್ಬ ಬ್ರಹ್ಮಜ್ಞಾನಿ ಸಂಪೂರ್ಣ ಅವನ ಮೈ ಮೇಲಿನ ಬಟ್ಟೆ ತೆಗೆದು ಕ್ಯಾಮಿ ಧಾರಣ ಮಾಡಿ ಕೃಷ್ಣ ಎಂಬುದು ಹೆಸರು ತೆಗೆದು ಗೋವಿಂದನಾಥ ಅಂತ ಹೆಸರು ಕೊಡ್ತಾರೆ. ಏನ್ರಿ ಗೋವಿಂದ ಅಂದ್ರ? ಗೋ ಇಂಗ್ಲಿಷ್ನೊಳಗ ಗೋ ಅಂದ್ರ ಹೋರಿ ಹೋಗಂತೀರಿ. ನನಗ 15 ದಿನ ಇರ್ತೀನಿ, ನೀವು 3 ಹೋಗಂದ್ರೆ ಹೋಗ್ತೀನಿ. ಗೋ ಗೋ ಅಂದ್ರ ನಾ ಇಂಗ್ಲಿಷ್ ಕೇಳಾಕತ್ತೀನಿ, ಬರಂಗಿಲ್ಲ. ಗೋವಿಂದ ಗೋವಿಂದ ಪರಮಾತ್ಮನು ಬರ್ತಾನ, ಅದ್ರೊಳಗ ಗೋ ಮಾತೆನೂ ಬರ್ತಾಳ. ಗೋವಿಂದಾನಂದ ಅಂತೇಳಿ ನಾಮಕರಣ ಮಾಡಿ ಸುಮಾರು ವರ್ಷಗಳ ಕಾಲ ಸಂಚಾರ ಮಾಡ್ಕೋತ ದ್ವಾರಕೆಗೆ ಬರ್ತಾನವ. ದ್ವಾರಕೆಗೆ ಬಂದು ಅಲ್ಲಿ ಪರಮ ಶಿಷ್ಯ, ಸಿದ್ಧಾರ್ಥಪ್ಪನ ಪರಮ ಶಿಷ್ಯ ಯಾರು? ಶಿವಾನಂದ ಅಂತ ಇದ್ರು. ಅಪ್ಪನ ಪರಮ ಶಿಷ್ಯ, ಶಾಸ್ತ್ರ ಬಲ್ಲವ. 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳು ಹೆಂಗದವಲು ಅಪ್ಪನ ಮುಖಾಂತರ ಹಂಗ ಕಲ್ತಿದ್ದ. ಅವನ ಮುಂದೆ ಶಿವಾನಂದನ ಮುಂದೆ ಬಂದು ಈ ಗೋವಿಂದಾನಂದರು, ಗುರುದೇವ ಹಿಂಗ ನನ್ನ ಬದುಕು ಹಿಂಗಾಗಿರದ ಅಂತ ಕೇಳಿದಾಗ ಅಪ್ಪನ ಪರಮ ಶಿಷ್ಯ ಯಾರೇ? ಶಿವಾನಂದ ಅಂತಾನ. ಹೇ ಅಪ್ಪ, ನಿನ್ನ ಅಮೂಲ್ಯ ಜನ್ಮ ಹಾಳು ಮಾಡ್ಕೋಬೇಡಪ್ಪ, ಹಾಳು ಮಾಡ್ಕೊಳಕ್ ಹೋಗ್ಬೇಡ. ಏನಾಗ್ಯದ ಅಂತಂದ್ರ ಹುಬ್ಬಳ್ಳಿ ಒಳಗ ಸಾಕ್ಷಾತ್ ಪರಮಾತ್ಮನೇ ನಮ್ಮ ಅಪ್ಪ ಸಿದ್ಧಾರ್ಥ ಆಗಿ ಬಂದಾನ, ಹೋಗ್ ಅವನ ದರ್ಶನ ಪಡ್ಕೋ ಅಂತ ಹೇಳಿ ಕಳಿಸಿಕೊಡ್ತಾನ. ಬಂದ ಹಲವಾರು ವರ್ಷಗಳ ಕಾಲ ಮಧ್ಯದ ಏನೋ ಒಂದು ದೃಷ್ಟಾಂತ ಬಿಟ್ಟಂಗಾಯ್ತು ನಂದು. ಏನಾಗಿತ್ತು ಗೊತ್ತೇನವ? ಆ ಕೃಷ್ಣ ಇರುವಾಗ ಒಬ್ಬ ಮಹಾತ್ಮ ಬಂದಿರ್ತಾನ. ಮಹಾತ್ಮ ಬಂದಾಳ, ಇಲ್ಲ ನಾ ಹಾಲ ತಗೋತೀನಿ ಅಂತ ಅಂದಿರ್ತಾನವ. ಮನಿ ಒಳಗೆ ಹೋಗ್ತಾನ, ಹಾಲು ಇರಂಗಿಲ್ಲ, ಏನು ಇರಂಗಿಲ್ಲ. ನೋಡ್ತಾನೆ, ಎಲ್ಲ ಪರೀಕ್ಷೆ ಮಾಡ್ತಿರ್ತಾನ. ಪರೀಕ್ಷೆ ಮಾಡ್ದಾಳಾಗ ಇದು ಅವ್ರ ಆದ ಘಟನೆ. ಹುಬ್ಬಳ್ಳಿಗೆ ಬರ್ತಾನ. ಹುಬ್ಬಳ್ಳಿಗೆ ಬಂದು ಏನಾಯ್ತು? ರಾತ್ರಿ ಆಗಿರ್ತದ. ಯಾರು ಹೆಸರೇನು? ಗೌಡ್ತಿ ಚಂತಾನ ಕೇಸರಿ ಬಾತ್ ಹೊಡೆದ್ ನೆನಪಾರೈತೇನ? ಗೋವಿಂದಾನಂದ್ರ ಎಲ್ಲಿಗೆ ಬಂದ್ರು? ಹುಬ್ಬಳ್ಳಿಗೆ ಬಂದು ಮಧ್ಯರಾತ್ರಿ ಆಗಿರ್ತದ. ಅಪ್ಪ ಎದ್ದು ಹೊರಗೆ ಬಂದಿರ್ತಾನೆ. ಬಾ
ಬಾರಪ್ಪ ಬಾ ಅಂತ ಅಪ್ಪು ಕರ್ಕೊಂಡು, ಹೇ ಚನ್ಮಲ ಬಾರಪ್ಪ ಜ್ಞಾನಿ ಬಂದಾನು, 3 ದಿನ ಆಯ್ತು ಯಪ್ಪ ಇವ್ ಉಪವಾಸ ಅದಾನು ಅಂತಂದ. ಗೋವಿಂದಾನಂದ್ರ ಅಂತಾರ, ನಾ 3 ದಿನ ಇದ್ದದು ಈ ಅಪ್ಪಗೆ ಹೆಂಗ್ ಬರ್ತೈತೆ ಅಂತೇಳಿ ಸಾಕ್ಷಾತ್ ಪರಮಾತ್ಮ ಪಾದಕ್ಕೆ ಬೀಳ್ತಾನ. ಒಳಗ್ ಹೋಗಿ ಹೇಳ್ತಾರ, ಹೋಗಿ ನೋಡಿ ಬರ್ತಾರೆ, ಯಪ್ಪ ಏನೂ ಇಲ್ಲ. ಎಲ್ಲಿ? ಅಡಿಗೆ ಕೋಣೆಗೆ ಏನೂ ಇಲ್ಲ. ಅವಾಗ ಸಿದ್ಧಾಡಪ್ಪ ಅಂತಾನ, ದುರ್ವಾಸ ಮುನಿ ಹ್ಯಾಂಗ ಧರ್ಮರಾಜಾಗ ರಾತ್ರಿ ಸಮಯದಾಗ ಹೋಗಿ ನನ್ನ ಹೊಟ್ಟೆ ತುಂಬಾ ಅನ್ನ ಕೊಡೋ ಅಂತ ಕೇಳ್ದಾಳಗ ಭಗವತಿ ಪಾರ್ವತಿ ಅವ್ರ ಅಣ್ಣಗ್ ಕೇಳ್ತಾಳ ಏನಂತೇಳಿ, ಎಣ ದುರ್ವಾಸ ಬಂದಾನು, ಇಲ್ಲಿ ಕಣ್ಣು ತೆಗೆದ್ರೆ ಎಲ್ಲಾ ಸುಟ್ಟು ಹೋಗ್ತಾವ, ಹ್ಯಾಂಗಾರ ಮಾಡು ಅಂತ ಅಂದಾಳಗ, ಯವ್ವ ನಿನ್ನ ಋಣ ನನ್ನ ಮ್ಯಾಲ ಭಾಳ ಅದ ಅಂತೇಳಿ ದುರ್ವಾಸ ಮುನಿ ಹೊಟ್ಟೆ ತುಂಬಿಸ್ಬೇಕಂತ ಶ್ರೀಕೃಷ್ಣ ಪರಮಾತ್ಮ ಏನು ಕೊಟ್ಟ? ಅವ್ರ ತಂಗಿಗೆ ಏನು ಕೊಟ್ಟ? ಅಕ್ಷಯ ಪಾತ್ರೆ ಕೊಟ್ಟ. ಹಾಗೆ ಸಿದ್ಧಾಳಪ್ಪ ಆ ದೃಷ್ಟಾಂತ, ಅಲ್ಲಪ್ಪ ಗೋವಿಂದಾನಂದ ಹಿಂಗ ರಾತ್ರಿ ಬಂದೆಲ್ಲೋ ಮತ್ತ ಇಲ್ಲದು, ಈಗ ನಿಮ್ಗ ಹಿಂಗ ನಾ ಈಗ ಮಳಿ ಹತ್ತದ ಹಂಗ ಹೋಗ್ರಿ ಅಂತಂದ್ರ ನಾಳೆ ಒಬ್ಬರು ಬಂದಿರಿ ಇಲ್ಲಿ ಪುರಾಣ ಕೇಳಕ, ಸ್ವಾಮಿ 9-10 ತಕ ಹೇಳ್ಸ್ಕೊಂಡ್ ಹಂಗ ಕಳಿಸತ್ತ, ಇಡೀ ಊರು ತುಂಬಾ ಸುದ್ದಿನೇ ಅದು. ಎಲ್ಲಿ ಸ್ವಾಮಿ ತೊಗೊಂಡ್ ಬಂದ್ರು, ಬರ ಮಳಿ ಹತ್ತದ ಅಂತ ಮಠದ ಚಜಕ ಹೊಡಿಬೇಕಂತ ನಾವ್ ಹೋಗಿವಿ, ಸ್ವಾಮಿ ಮಳೆಗೆ ಅಪ್ಪ ಸಿದ್ಧಾಳ ಎಂತ ಗೌರವಂತ್ರಿ, ಹೆದ್ರಾಕ ಹೋಗಬೇಡ ಗೋವಿಂದಾನಂದಲಿ ಅಂತ ಅಪ್ಪ ಸಿದ್ಧಾಳ ಎಲ್ಲೇ ಮೂಲೆಗಿತ್ತ ಏನೋ ಗೊತ್ತಿಲ್ಲ, ಸತಾ ಅಪ್ಪ ಹೋಗಿ 2 ಬಯೋಳಿ ಜಜ್ಜಿ ಇಷ್ಟೋ ಉಪ್ಪು ತಗೊಂಡು ನೀರ್ ತಗೊಂಡು ಹಿಟ್ಟ ಕಲಿಸಿ ಅಂಬ್ಲಿ ಮಾಡಿ ಕುಡಿಸದ ಆ ಗೋವಿಂದಾನಂದ್ರಿ ಎಂತ ಗೌರವಂತ್ರಿ ನಮ್ಮ ಅಪ್ಪ ಸಿದ್ಧಾರೂಢ. ರಾತ್ರಿ ಸಮಯದೊಳಗೆ ಬಂದಂತ ಭಕ್ತರಿಗೆ ಉಪವಾಸ ಮನವಿಸಲಿಲ್ಲ, ಅವ್ರಿಗೆ ಹೊಟ್ಟೆ ತುಂಬಾ ಅನ್ನ ಕೊಡ್ತಾನಂತಂದ್ರ ನಮ್ಮ ಅಪ್ಪ ಎಂತ ಮಾತೃ ಹೃದಯ ರೀ, ಅಂತ ಮಾತೃ ಹೃದಯ. ಅಂತ ಸದ್ಗುರುನಾಥ್ ನಮಗ್ ಸಿಕ್ಕನಲ್ಲ, ನಮ್ಮ ಜನ್ಮ ಪಾವನ ರೀ. ಈ ಕಡೆ ಬರೋಣ, ಇಲ್ಲಿ ಕೂತ ಚಂದ ಕೂತ ನೋಡಿ. ಇವ್ರು ಯಾರು? ಓಯವ ಹೇಳ್ಕೊತ ಬರ್ರಿ, ಟೈಮ್ ಇಲ್ಲ. ನವಾಬ್ರವ್ರು ಇವ್ರು ಏನಿಲ್ಲ ಅಂತ ಸಿದ್ಧಾಡಪ್ಪನ ಬಲ್ಲಿ ಬಂದಾರಂತ ಎಂದೇ ತಿಳಿದೇನೆ. ಯವ್ವ ರಾಜಯ್ಯವ ನೋಡಿ ತಲೆ ಮೇಲೆ ಹೆಂಗ್ ಮಿಂಚಕತ್ತದ. ಇವ ಬಂದ ಅಪ್ಪನ ಬಳಿ ಕೇಳ್ತಾನ, ಯಪ್ಪ ನಿನ್ನ ಜ್ಞಾನಾಮೃತ ಪಡ್ಯಾಕ ನಾ ಬಂದೀನಿ ಅಂತ ಅಂದಾಳ್ಯಾಗ ಅಪ್ಪ ಸಿದ್ಧಾಡತನ, ಸುಪ್ಪತ್ತಿಗೆ ಬಿಟ್ಟು ಬಂದಿರಲ್ಲಪ್ಪ ರಾಜವೈಭವ, ನೀವು 1 ತಾಸು ಮನೆ ಬಿಟ್ಟು ಬರ್ರಿ ಅಂದ್ರೆ ಬರಂಗಿಲ್ಲ ಇಲ್ಲಿ ಪುರಾಣಕ್ಕ. ಇದು ಮುಂದೆ ಕೂತು ರಾಜ ಇಡೀ ಸಂಪತ್ತು ಬಿಟ್ಟು ಬಂದ, ಇದ್ರ ಹಣೆ ಬರೋದು ಕೆಟ್ಟಿತ್ತು, ನಾ ಏನ್ ಮಾಡಕ್ ಬಂದ, ಇದ್ರ ಹಣೆ ಬರ ಕೆಟ್ಟಿತ್ತು, ಏನ್ ಮಾಡಕ್ ಬರಂಗಿಲ್ಲ. ಹೈದರಾಬಾದ್ ರಾಜರು ಅಪ್ಪನ ಬಳಿ ಬಂದ್ ಸುಮಾರು ದಿವಸಗಳ ಕಾಲ ಎದ್ದು ಅಪ್ಪ ಸಿದ್ಧಾಳ ಪರೀಕ್ಷೆ ಮಾಡಿದ ಬಳಿಕ ಇದು ಗಟ್ಟಿ ಜೋಳ ಅದ ವಿನ ಇದು ಜ್ಞಾನಕ್ಕ ಯೋಗ್ಯವಾದ ರತ್ನ ಅದ ಅಂತ ಅಪ್ಪ ಸಿದ್ಧಾಳ ಆಯ್ಕೆ ಮಾಡಿ ಅವ್ರಿಗೆ ಸಂವಾದ ಆಗ್ಯದ. ನೀವು ಕೇಳಿರಿ, ಜ್ಞಾನದಿಂದಲೇ ಮುಕ್ತಿ ಆಗತದ, ಜ್ಞಾನದಿಂದಲೇ ಉಪಾಧಿಗಳ ರಹಿತ ಆಗ್ತಾವ, ಜ್ಞಾನದಿಂದಲೇ ಭ್ರಾಂತಿಗಳ ನಿವೃತ್ತಿ ಆಗ್ತದ, ಜ್ಞಾನದಿಂದಲೇ ನಮ್ಮ ಮಲ ವಿಕ್ಷೇಪ ದೋಷ ಆವರಣ ದೋಷಗಳು ಹೋಗ್ತವ ಅಂತೇಳಿ ಸಿದ್ಧಾಳಪ್ಪನ ಬಳಿ ಪರಮ ಶಿಷ್ಯ ಆಗಿರ್ತಕ್ಕಂಥ ಕಬೀರದಾಸ ಮುಂದ ಇವರೇ ಹೈದರಾಬಾದ್ ರಾಜರು ಹೋಗಿ ಕಬೀರ ಆಗಿ ಸಿದ್ಧಾಳಪ್ಪನ ಪೂರ್ವಾರ್ಧ ಚರಿತ್ರೆ ಇವರ 12 ಅಧ್ಯಾಯ ಇವರ ಬರ್ದಾರೆ. ಮುಂದಕ್ಕೆ ಗೊತ್ತಾವ್ರು ಇವರ. ಆ ಬಳಿಕ ಮತ್ತೆಲ್ಲಿ ಬರೋಣ, ನೋಡಿ ಎರಡು ಚಂದ ಅಪ್ಪೈತಿ ಇದು ಕಟ್ಟಣ ಗುಂಡಿ, 2 ಚಂದ ಕಟ್ಟ ಬಂದಾವ, ಪಟ್ಕೋ ಚಂದ ಸುತ್ಯಾರ ನೋಡಿ. ಯಾರು ಸುತ್ಯಾರ? ಮೀಸಿ ಮಾವ ಸುತ್ಯಾನ. 2 ಚಂದ ಶರೀಫ್ ಕಂಡಂಗ ಆಗ್ಲಕ್ಕಂತದ ಇಲ್ಲಿ ಅವ. ಕೈಯಾಗ ಒಂದು ತಂಬೂರಿ, ಹಡಲಿನ ಮ್ಯಾಲ ಒಂದು ಕಂಬಳಿ, ಇವನಿಗೆ ಎದಕ್ಕೆ ಬೇಕಾಗಿತ್ತೀರಿ ಅಪ್ಪ? ತನ್ನ ಧರ್ಮದಾಗ ಇರ್ಬೇಕಾಗಿತ್ತು. ಇಲ್ಲಿ ಮುಸ್ಲಿಮ ತನ್ನ ಧರ್ಮ ಬಿಟ್ಟು ಹಾಕಿದ ಜನಿವಾರವ
ಸದ್ಗುರುನಾಥ ಹಾಕಿದ ಜನಿವಾರವ, ಹಾಕಿದ ಜನಿವಾರ ನುಗ್ಗಿದ ಭವ ಏನು ಭವ ಭಾರವ. ಯಾವ ಧಾರ ತಿಳ್ಕೊರಿ, ಭಾರ ತಿಳ್ಕೊರಿ. ತನ್ನ ಧರ್ಮ ಬಿಟ್ಟು ಬರ್ತಾರ್ರಿ ಅವ. ಶರೀಫ್ ಶಿವಯೋಗಿಗಳು, ಶರೀಫ್ ಸಾಹೇಬ್ ಅಂತ ಕರೆಯಂಗಿಲ್ಲ, ಅವ್ರು ಏನಂತ ಕರೀತಾರ? ಶರೀಫ್ ಶಿವಯೋಗಿಗಳಂತ ಕರೀತಾರ. ಅಂತ ಬ್ರಹ್ಮಜ್ಞಾನಿ ಅವ್ರು ಪದ್ಯೊಳ ಕೇಳಿದ್ರ ಮನಿ ಸೋರಾಕತ್ತಿದ್ದದ್ದು ಮಳೆಗಾಲದಾಗ. ಹೇ ಶರೀಫ, ಮನಿ ಸೋರಾಕತ್ತದೋ ಅಂತಂದ. ಸೋರುತ್ತದೆ ಮನೆಯ ಮಾಳಿಗೆ ಅಜ್ಞಾನದಿಂದ, ಸೋರುತ್ತಿರುವುದು ಮನೆಯ ಮಾಳಿಗೆ. ಹಾಡ್ತೇವ ಇದ್ರ ಕಾಲ ಸಾಕಿದ್ರ ಮಣ್ಣಾಗಿಟ್ಟು ಏನಾದ ಹಾಡ್ತದ. ಏ ಸರಿಯಾ ಅಂತಿದ್ರವ. ಯಾಕ ಯವ್ವ ಅಂತ ಎಲ್ಲಿ ನಾ ಏನು ಅಂತ ಹೇಳಿದ್ರೆ ಅದು ಹಾಡ ಹಾಡ್ತಲ್ಲಿ ಅಪ್ಪ ಅಂತ. ಸೋರುತ್ತದೆ ಮನೆಯ ಮಾಳಿಗೆ ಅಜ್ಞಾನದಿಂದ. ಯಾವ ಮನಿ ಮ್ಯಾಳಿಗೆ ಆಕೆ ಅವ್ರವ್ವ ಅದು ತೋರಿಸಿದ ಇದು ತೋರಿಸ್ತಿದತ್ತವ. ಯವ್ವ ಸೋರತಿ ಹೇದು ಮನೆಯ ಮಾಳಿಗೆ ಅಜ್ಞಾನ 9 ತೂತದ ಸೋರಾಕತ್ತದ ಯವ್ವ ಅಂತ ಹೇಳ್ತಿದತ್ತವ. ಅಂತ ಬ್ರಹ್ಮಜ್ಞಾನಿ ಎಲ್ಲಿ ಬರ್ತಾರ? ಗೋವಿಂದ ಭಟ್ರ ಬಳಿ ಬಂದು, ಗೋವಿಂದ ಭಟ್ರಿ ನಾನಾ ತರವಾದ ಬ್ರಾಹ್ಮಣರು ಹಿಂಸೆ ಕೊಡ್ತಾರ, ಮುಸ್ಲಿಮರಿಗೆ ಯಾಕೆ ಜನಿವಾರ ಹಾಕ್ತಿರ್ ನೀವು ಅಂತ ಹೇಳಿ. ಇಲ್ಲ, ಜ್ಞಾನ ಪಡ್ಕೊಳ್ಳಕ್ಕೆ ಜಾತಿ ಮತಾಂತರಗಳು ದೂರ ಇರ್ತಾವ, ಜ್ಞಾನಕ್ಕೆ ಜಾತಿ ಇರಂಗಿಲ್ಲ ಅಂತ ಹೇಳಿ ಶರೀಫ ಶಿವಯೋಗಿಗಳಿಗೆ ಜನಿವಾರ ಹಾಕ್ತಾರ. ಮುಂದ ಎಲ್ಲಿ ಬರ್ತಾರ ಅಂತಂದ್ರೆ ಹುಬ್ಬಳ್ಳಿ ಸಿದ್ಧಾಡಪ್ಪನ ಮಠಕ್ಕೆ ಬರ್ತಾರ. ಸಿದ್ಧಾಡಪ್ಪನ ಪೂಜೆಕ್ಕಾಗಿ ಕೆಲವೊಂದು ಹೂವಿನ ತೋಟ ಮಾಡಿದ್ರು. ಅದ್ರೊಳಗೆ ಈ ಕಿಡಿಗೇರಿ ಶರೀಫ ಹಿಂಗ್ ಹೂ ಒಗದೋಗ್ಯಾವ, ಹಿಂಗ್ ಹೂ ಒಗದು ಹರಿದಾರು ಒಗಿತಿದ್ದ. ಆ ಹೂವಿನ ತೋಟದೊಳಗೆ ಸೇವಾಕ ಬಂದ ಅಂತಾನ, ಏ ನೀವ್ ಯಾರು ಹೂ ಯಾಕೆ ಹರಿಯಕತ್ತೀರಿ? ಅವು ಸಿದ್ಧಾಡಪ್ಪನ ಪೂಜೆಕ್ಕಾಗಿ ಹೂ ಇಟ್ಟಿವಿ, ಅವು ಹರಿಬ್ಯಾಡ್ರಿ ಅಂತ ಅಂದಾಳಗ, ಅಲ್ಲೋ ತಮ್ಮ, ಸಿದ್ಧಾಡಪ್ಪನ ಶಿಷ್ಯರಿಗೆ ಇಟ್ಟು ಹೂವಿನ ಮೇಲೆ ಮೋಹ ಇದ್ರ ಸಿದ್ಧಾರ್ಡ್ ಎಷ್ಟು ಮೋಹ ಇರಬೇಕು ನೋಡು. ಈ ಹೂವಿನ ಮ್ಯಾಲ ಸಿದ್ಧಾಡಪ್ಪನ ಶಿಷ್ಯರಿಗೆ ಇಟ್ಟು ಮೋಹ ಇದ್ರ ಸಿದ್ಧಾಡಪ್ಪಗೆ ಎಷ್ಟು ಮೋಹ ಇರ್ಬೇಕಂತಂದ ಆ ಸಾಮಾನ್ಯ ಮನುಷ್ಯ. ಯಪ್ಪ ಗುರುದೇವ, ಇದಕ್ಕೆ ತಕ್ಕಂತೆ ಉತ್ತರ ನನ್ನ ಬಳಿ ಸಿಗಂಗಿಲ್ಲ, ಅಪ್ಪ ಮಠದೊಳಗ ಅದಾನ, ಅವನಿಗೆ ಕೇಳಿ ಹೋಗು ಅಂತಂದಾಗ ಶರೀಫ ಸಾಧು ನೋಡಲು ಇವನು ಸಾಧು ನೋಡಲು ಅನ್ಕೋತ ಬಂದು ಅಪ್ಪನ ಪಾದಕ್ಕೆ ಬೀಳ್ತಾನ. ಪಾದಕ್ಕೆ ಬಂದು ಬಿದ್ದಾಳಾಗ, ಬರ್ರಿ ಶರೀಫ್ರ ಅಂತಂದಾಗ ಸಿದ್ಧಾಡಪ್ಪ ಅಂತಾನ, ಅಲ್ರಿ ಶರೀಫ್ರ ಹೂವ ಹರಿದವ ನಾನ ನೀನ? ಹೂವ ಹರಿದವ ನಾನ ನೀನ? ಅಲ್ಲಪ್ಪ, ಹೂವು ಹರಿದವ ನೀನು, ವಾಸನೆ ನೋಡ್ದವ ನೀನು, ಹರಿದವ ಯಾವ ವಾಸನೆ ನೋಡ್ದವ ಯಾವ ಶರೀಫ ಅಂತ ಕೇಳಿದಾಗ ಕಂಡು ಕೇಳಿ ಮತ್ತೆ ಮೋಹಿ ಪರೆ ಬಲ್ಲವರು. ಅರೇ ಬ್ರಹ್ಮಜ್ಞಾನಿಗಳು, ಅರೇ ತಮ್ಮ ಬ್ರಹ್ಮಜ್ಞಾನಿಗಳು ಬ್ರಹ್ಮಸ್ಥಿತಿಗೆ ಹೋದ್ರ ಅಂತಂದ್ರೆ ಮತ್ತೆ ಮೋಹಕ್ಕೆ ಒಳಗಾಗಂಗಿಲ್ಲ, ಯಾವ ನೋಡಂಗಿಲ್ಲ, ಯಾವ ಕೇಳಂಗಿಲ್ಲ, ಯಾವ ಮಾತನಾಡಂಗಿಲ್ಲ. ಅದಕ್ಕೆ ಬಲ್ಲವರು ಅಂತ ಹೇಳ್ಯಾರ. ಅಷ್ಟಂದಗಳಿಗೆ ಆಗಲಿ ಅಂತ ಹೇಳಿ 2 ಕಾಯಿ, ಎಷ್ಟಕ್ಕೊಂದು ಕಾಯಿ ಅವು ಮತ್ತ ಆ ಕಡೆ ಒಗದಾರ ಮತ್ ನಾಳೆ ಚಟ್ನಿಗೆ ಬರ್ತಿರ್ತೈತೆ. ಒಂದು ಎಲ್ಲಿ ಹೋಗದ ಶರೀಫ ಪವಾಡ ಮಾಡಿ ತೋರಿಸದ, ಒಂದು ಕಾಯಿ ಆಕಾಶಕ್ಕೆ ಹೋಗದ, ಒಂದು ಕಾಯಿ ಒಡೆದು 2 ಚಿಪ್ಪು ತೋರಿಸಲಿಲ್ಲ. ಅದ್ರ ಅರ್ಥ ಏನು ಗೊತ್ತೇನೇವ? ತಾಯಿಯ ಗರ್ಭದಿಂದ ಬರುವಾಗ ಯಾವ ತೆಂಗಿನಕಾಯಿ ಒಳಗೆ ಪಳ್ಳು ಇರ್ತದಲ್ಲ, ಹಂಗ ತಾಯಿ ಗರ್ಭದಿಂದ ಬರುವಾಗ ನಾವು ಹಂಗಾಗಿರ್ತೀವಿ. ಇನ್ನ ತಾಯಿ ಗರ್ಭದಿಂದ ಹೊರಗೆ ಬಂದ ಒಳಗೆ ಕೊಬ್ಬರಿ ಇರ್ತದ, ಅದ್ರೊಳಗೆ ನೀರ್ ಇರ್ತದಲ್ಲ, ನಾನು ನಂದು ಅನ್ನೋದು ಮೋಹ, ಕೊಬ್ಬರಿ ನೀರ್ ಇರ್ತದೇವ. ಅದು ಇದ್ದುಕೊಂಡು ಇದೇನ್ ಮಾಡ್ತದ, ಭ್ರಾಂತಿ ಒಳಗ ಅಜ್ಞಾನದೊಳಗೆ ಸಿಲುಕಿಸ್ತದ. ಇದು ಅಜ್ಞಾನಿ ಲಕ್ಷಣ. ಯಾವಾಗ ತಾಯಿ ಗರ್ಭದಿಂದ ಬಂದಾಗ ಕೊಬ್ಬರಿ ನೋಡಿದ್ರೆ ಪಳ್ಳ ಇತ್ತಲ್ಲ, ತಿಳಿದು ನೋಡಿದ್ರೆ ಹಂಗ ಇರ್ತೀವವ ನಾವು. ಹುಟ್ಟಾಳಾಗ ಅದೇ ಸ್ಥಿತಿ ಇರ್ತದ, ಮತ್ತು ಸಾಯುವಾಗ ಅದೇ ಸ್ಥಿತಿ ಬರ್ತದ. ಮಧ್ಯದೊಳಗ ಬರುವಾಗ ಬತ್ತಲೆ, ಹೋಗುವಾಗ ಬತ್ತಲೆ, ನಡುವ ಬರೇ ಕತ್ತಲೆ ಅಂತ ಜ್ಞಾನಿಗಳು ಹೇಳ್ತಾರ. ನೀ ಬರಾಳ ಹೆಂಗ್ ಬಂದಿದಿ?
ಹೋಗುವಾಗ ಹೆಂಗ ಹೋಗ್ತಿ, ಹೋಗುವಾಗ ಏನಿಟ್ಟು ಬಂಗಾರ ರೊಕ್ಕ ತಗೊಂಡು ಹೋಗ್ತೇನೆ ನೀನು? ಇಲ್ಲ, ನೀ ಹೆಂಗ ಬಂದಿ ಹಂಗ ಹೋಗ್ತೀವೋ. ಆದ್ರೆ ನಿನ್ನ ನಡುವೆ ಏನದ ಮಾಯಾಜಾಲ ಎಂಬುದು, ಸಂಸಾರ ಎಂಬುದು ಕತ್ತಲಿ ಒಳಗೆ ಬಿದ್ದು ಒದ್ದಾಡ ಕತ್ತಿ ಅಂತ ಹೇಳಿ ಶರೀಫ್ ಒಂದು ಕಾಯಿ ಒಳಗೆ ತೋರಿಸದ. ಇನ್ನೊಂದು ಕಾಯಿ ಆಕಾಶಕ್ಕೆ ಹೋಗದಲ್ಲ, ಪಂಚ ಮಹಾಭೂತಗಳು ಯಾವಾಗ ಹರಿದು ಹೋಗ್ತಾವ ಗೊತ್ತಾಗಂಗಿಲ್ಲ, ಯಾವಾಗ ಮಾಯ ಹೋಗ್ತಾವ ಗೊತ್ತಾಗಂಗಿಲ್ಲ. ಹೆಂಗ ಒಂದು ಕಾಯಿ ಆಕಾಶದೊಳಗೆ ಮಾಯಾಗಿ ಹೋಯ್ತು, ಹಂಗ ಈ ಶರೀರವೇ ಮಾಯಾಗಿ ಹೋಗ್ತದ. ದೇವನ ಮನೆ ಇದು, ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ. ಬಾಡಿಗೆ ತಗೊಂಡು ಬಂದಿದ ಶರೀರ ಯಾವಾಗ ಮಾಯಾಗಿ ಹೋಗ್ತದ ಗೊತ್ತಾಗಂಗಿಲ್ಲ ತಮ್ಮ ಅಂತೇಳಿ ಎರಡು ಕಾಯಿ ಒಳಗಿನ ಶರೀಫ ಶಿವಯೋಗಿಗಳು ಮಾಡಿರ್ತಕ್ಕಂಥ ಪವಾಡ. ಅಜ್ಜಿ ಕಡೆ ಯಾರವರು? ಮಡಿವಾಳಪ್ಪ, ಗರ್ಗದ ಮಡಿವಾಳ ನೋಡಿ ಎರಡು ಚಂದ ಕೂತಾರ. ಯವ್ವ ಸಿದ್ಧಾಳು ಗಡ್ಡೆಟ್ಟು ಬೆಳಗ್ಗೆ ಮುದುಕ ಲಘು ಆಗೈತ್ ನೋಡಿ. ಸಿದ್ಧ ಗಡ್ಡನ ಗರ್ಗದ ಮಡಿವಾಳಪ್ಪ ಏನ್ ಹೇಳ್ದ? ಏ ಗಂಟ್ಯ ನನ್ ನೆನಪಾಗ್ತದೇವ. ಗರ್ಗದ ಮಡಿವಾಳಪ್ಪ ಪರೀಕ್ಷೆ ಮಾಡುವ ಕಾಲದೊಳಗ ಗರ್ಗದ ಮಡಿವಾಳಪ್ಪದ ಕಣ್ಣ ಕಾಣಂಗಿಲ್ಲ. ಪರೀಕ್ಷೆ ಮಾಡ್ಬೇಕಂತೇಳಿ ಕುಂತಿದ್ದ ಗರ್ಗದ ಮಡಿವಾಳಪ್ಪ. ಇವ ಗಂಟ್ಯ ಅಪ್ಪನ ಪರಮ ಶಿಷ್ಯ ಎಲ್ಲ. ಗರ್ಗದ ಮಡಿವಾಳಪ್ಪನ ಬಳಿ ಎಂತ ತಾಕತ್ತಿತ್ತು ಗೊತ್ತೇನೇವ? ಸತ್ತವ್ರಿಗೆ ಪ್ರಾಣ ಕೊಡ್ಸಂತ ತಾಕತ್ತು ಅವನ ಮೇಲೆ ಇತ್ತು, ಅಂತ ದಿವ್ಯ ಶಕ್ತಿ ಇತ್ತು ಗರ್ಗದ ಮಡಿವಾಳಪ್ಪನ ಬಳಿ. ಇಂಥವ್ರು ಸತ್ತಾರ ಅಂತ ಒಯ್ದು ಅವನ ಬಳಿ ಪಾದದ ಮೇಲೆ ಹಾಕಿದ್ರೆ ಪ್ರಾಣ ಕೊಡ್ತಿದ್ದ ಗರ್ಗದ ಮಡಿವಾಳಪ್ಪ, ಅಂತ ತಾಕತ್ತಿತ್ತು ಅವನ ಬಳಿ. ಮತ್ತೆ ಎಲ್ಲರೂ ನಾಳೆ ಹಂಗ ಮಾಡಿರಿ, ಮತ್ತ ಬಂದು ಪಾಪ ಹುಡುಗಿ ಮುಂದ ಏನಾಯ್ತು ಅಂತಂದ್ರೆ ಗರ್ಗದ ಮಡಿವಾಳಪ್ಪ ಪರೀಕ್ಷೆ ಕಾಲದೊಳಗ ಹಿಂಗೆಲ್ಲ ಸದಾ ಕೂತಿತ್ತು. ನೋಡ್ರು, ನನ್ನ ಪ್ರಾರಬ್ಧ ಕರ್ಮ ಏನೋ, ನಾಳೆ ನನ್ನ ತೊಡಿಗೆ ದಪ್ಪನ ಹುಣ್ಣ ಆಗ್ತದ. ಆ ಹುಣ್ಣ ಲಘು ಕಿವ ತುಂಬಿ ಒಡಿತದ, ಒಡೆದ್ರೆ ನನ್ನ ಪ್ರಾಣ ಹೋಗ್ತದೋ. ಹ್ಯಾಂಗ ಮಾಡ್ತಿರೋ? ನಾ ಬದುಕಬೇಕಾದ್ರ ಆ ಹುಣ್ಣ ಬಾಯಿ ಹಚ್ಚಿ ಒಟ್ಟು ಕಿವ ಜಗದ್ರ ನಾ ಬದುಕ್ತೀನಿ, ಇಲ್ಲಿಕ ನಾ ಸಾಯ್ತೀನಿ ಅಂತಂದಾಳಾಗ ಈ ಏನು ಗರ್ಗದ ಮಡಿವಾಳಪ್ಪ ಬೈದೀವಲ್ಲ, ಕೂಟ ನನ್ನ ಮಗ, ಕಾಂಗ ಮಗ, ಹಿಂಗ ಮಗ, ಹೊರ ಕಂಪ್ನಿ ಇರ್ತಾವ ನೋಡು, ಸ್ವಾಮಿಗಳಿಗೆ ನಿಂದಾಡ್ಲಾರ ಅವಕ್ಕೆ ಹೊಟ್ಟೆನ ತುಂಬಾಗಿಲ್ಲ. ಕೂಟ ನನ್ನ ಮಗ, ಆ ನನ್ನ ಮಗ ಅಂತ ಬೈದಿರ್ತಾವ ನೋಡು, ಹೊರ ಕಂಪ್ನಿ. ಹಂಗೆಲ್ಲ ಕುಂತಿತ್ತು. ಅವಾಗ ದುಂಡಾಪನ ಅಂತಾವ, ಮಲ್ಲಾಪನ ಅಂತಾವ, ಶಿವಾಪನ ಅಂತಾವ. ನಡಿ ಓ ಮಾರ್ರೆ, ಆ ಸ್ವಾಮಿಗೆ ರೋಗ ಬಂದ್ರೆ ನಾವೇನು ಕೂಡು ಸಾಯ್ನೆ, ನಡಿ ಒಂದಕ್ಕೆ ಎದ್ದೇ ಹೋದು. ಗಂಟೆ ಒಬ್ಬಳದಲ್ಲ, ಗಂಟ್ಯ ಗಿಡಗೇಡೆ ಗಂಟ್ಯ ಎಲ್ಲಿ ಕೂತಾನವ? ಕೂತಾನ ನೋಡಲ್ಲಿ. ಯವ್ವ ಎಷ್ಟು ಚಂದದ ಯವ್ವ ಅದು. ಮತ್ತೆ ಎತ್ಕೊಂಡು ಹೋಗಿರಿ. ಆ ಗಂಟೆ ಹೋದ್ರೆ ಲೋ ಗಂಟ್ಯ ಯಾಕೆಯಪ್ಪ ಅದು? ಏ ನೋಡ್ಲಿ, ಈ ಶರೀರ ಉಳಿಬೇಕು, ಹೋಗ್ಬೇಕು. ಯಪ್ಪ ಯಾಕೆ ಹಂಗ್ಯಾಕತ್ತೀವೋ? ನಮ್ಮಪ್ಪ ನೀ ಲೋಕ ಕಲ್ಯಾಣಕ್ಕಾಗಿ ಬಂದಿ. ಓ ಗುರುದೇವ, ನೀ ಬದುಕಪ್ಪ, ನಿನಗಾಗಿ ಪ್ರಾಣ ನಾ ಕೊಡ್ತೀನಿ, ಅಂತ ಹೂಣ ಬರ್ತದ ಬಲ್ಲ ಅಂತ ಅಂದ. 10 ಅಂಟು ಬತ್ತು ದಪ್ಪ ಅಂತು, ಮ್ಯಾಲ ಕರ್ರಗ ಅರ್ಬಿ ಕಟ್ಟಿದ್ರು, ಮೆತ್ತಗಿತ್ತು. ಹುಣ್ಣ ಹೆಂಗಾಗಿರ್ತದೆ ಅವ? ತಿಳಿ 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 ಇರ್ತದಿಲ್ಲ, ಗೆಟ್ಟು ಮಜ್ಜೆ ಇರ್ತದ ನೋಡ್ರಿ. ಲೋ ಗಂಟೆ ಅಂದ್ರೆ ಯಾಕಪ್ಪ? ಬಾರ್ಲೆ ಲಘು ಪ್ರಾಣ ಹೋಗ್ತದಲ್ಲಿ ಬಂದ್ಯಪ್ಪ ಅಂತ. ಆ ಹುಣ್ಣಿನ ಮೇಲೆ ಇಟ್ಟೇ ಕಿರ್ಬಾಳಿ ನಟ್ ಹೋಲ್ ಇರ್ತೈತಿ, ಅದು ಸಿಡ ಕಿವ ಬರ್ತೈತಿ. ಅವ ಮೊದಲೇ ಹಿಚ್ಚಿಕಿಟ್ಟಿತ್ತು. ಹಿಂಗ ಬಂದು ಗಂಟೆ ಹೇಳ್ತೀನಿ, ಪರಮ ಶಿಷ್ಯ ಯಪ್ಪ ಪ್ರಾಣ ಹೋದ್ರೆ ಹೋಗ್ಬೇಕ, ನೀ ಬದುಕು ಅಂತೇಳಿ ಬಾಯಿ ಹಚ್ಚಿ ಹಿಂಗ ಜಗತ್ತಿದ್ದ ಗರ್ಗದ ಮಡಿವಾಳಪ್ಪ ಹಿಚಕಿ ಬಿಟ್ಟ. ಹೆಚ್ಚ ಮಾಡಿದ್ರ ಏನಿತ್ತು ಗೊತ್ತೇನು? ಒಳಗ ಬಾಯ ಮೈನ್ಕೈ ಇತ್ತವ. ಗರ್ಗದ ಮಡಿವಾಳಪ್ಪ ಅದು ಪವಾಡ ಮಾಡಕತ್ತಿತ್ತವ. ಹಿಂಗ ಹೇಳ್ತೀನಿ, ಗುಚ್ಚಗದ ಗಾಳಿಗೆ ಅದು ಒಳಗಿಂದ ಮೆತ್ತಗೆ ಮಾಡಿದ್ದಲ್ಲ, ಅದು ಮಾವಿನ ಹಣ್ಣು ಕಟ್ಕೊಂಡಿದ್ದಾವ ಗರ್ಗದ ಮಡಿವಾಳಪ್ಪ ಹುಣ್ಣ ಅಂತೇಳಿ.
ಮಾವಿನ ಹಣ್ಣು ಕಟ್ಕೊಂಡು ಮ್ಯಾಲ ಕರಿಯರ್ಬಿ ಕಟ್ಕೊಂಡು ಮೆತ್ತಗೆ ಮಾಡಿಟ್ಟಿದ್ದ ಅವ ಬಾಯಿ ಹಚ್ಚ ಹಿಚಕ್ ಬಿಟ್ಟ. ಬಾಯಿ ಒಳಗೆ ಎಲ್ಲ ಏನು ಶೀಕರಣೆ ಹೋಯ್ತು. ಹೆಂಗದೋ ಗಂಟೆ ಆಟಕ ಯಪ್ಪ ಇದು ಬಹಳ ರುಚಿ ಅದ, ಇಂಥ 1000 ಹುಣ್ಣಾದ್ರೂ ಜಲ್ದಿ ನೋಡಿ ಯಪ್ಪ ಅಂತವ. ಯಪ್ಪ ಇಂಥ 1000 ಹುಣ್ಣಾದ್ರೂ ಜಗತ್ತಿನಪ್ಪ ಆಗ್ಲದ ಮಗನದು. ಸಾಕು ಬಿಡ್ಲಿ ಮಗನ, ಭಕ್ತಿ ಎಟ್ಟಿತ್ತು ನೋಡ್ಬೇಕಿದ್ದು ಸಾಕ ಮಗನಂತೆ ಮಾಹಿತಿ ತೆಗೆದು ಕೊಟ್ಟಪ್ಪ. ಯಾರು ಆಗ ಗೊತ್ತಾಗ ಗರ್ಗದ ಮಡಿವಾಳಪ್ಪ. ಅವನ ದರ್ಶನಕ್ಕೆ ಯಾರು ಹೋದ್ರು? ಸಿದ್ಧ ಹೊಂಟಿದ್ದ. ಹೋದ ಗರ್ಗದ ಮಡಿವಾಳಪ್ಪ ಕಾಣ್ತಿದ್ದಿಲ್ಲ. ಗರ್ಗದ ಮಡಿವಾಳಪ್ಪನವರಿಗೆ ಪ್ರಣಾಮಗಳು ಅಂತಂದು ಸಿದ್ಧಾರೂಢ ಬರ್ರಿ ಸಿದ್ರ ಕುಂಡ್ರಿ ಬರ್ರಿ ಯಾರು ನೀವು ಅಂತ ಕೇಳಿದಾಗ ನೀವು ಸಿದ್ಧಾರ್ಥ ಸುಮ್ಕೊಂಡಿಲ್ಲ. ಏನಂದ? ಆರೂಢ ಅಂತಂದ್ಬಿಟ್ರು. ಅಲ್ಲೋ ಮಾರ ಆರೂಢನಕ್ಕೆ ಮುಗುಲ್ದಂದು ಬಿದ್ದಿ ಏನು? ಕೇಳ್ತಾನ ಗರ್ಗದ ಮಡಿವಾಳ. ಆರೂಢನಕ್ಕೆ ಮುಗುಲ್ದಂದು ಬಿದ್ದಿ ಏನು? ತಾಯಿ ಗರ್ಭದೊಳಗೆ ಬಂದಿರ್ತಕ್ಕಂಥ ಆ ಹೆಸರು ಹೇಳು ಅಂತ ಕೇಳಿದಾಗ ಸಿದ್ಧ ಅಂತಾರಪ್ಪ. ಆಗ್ಲಿ ಅಂತ ಹೇಳಿ ಗರ್ಗದ ಮಡಿವಾಳಪ್ಪ ಅಂತಾನೆ ಸಿದ್ಧಾರೂಢಗ. ಏ ಸಿದ್ಧ, ಹುಬ್ಬಳ್ಳಿ ಜನ ಬಹಳ ಭರಿಕೆದೋ, ಮ್ಯಾಲ ಕೊಯ್ತದ ಪಟ್ನೆ ಕೈ ಬಿಡ್ತದೋ ಸಿದ್ಧ, ಬಹಳ ಎಚ್ಚರದಿಂದಿರು ಹುಬ್ಬಳ್ಳಿಯಾಗ ಅಂತಂದ. ಅಪ್ಪ ಸಿದ್ಧಾರೂಢ ಅಂತಾನ, ಯಪ್ಪ ಹುಬ್ಬಳ್ಳಿ ಬಂದ ಉದ್ದೇಶ ಏನದ? ಹುಬ್ಬಳ್ಳಿ ಅಲ್ಲ, ನಾ ಹುಬ್ಬಳ್ಳಿ ಹುಳಿನ ಬಳ್ಳಿ ಮಾಡಿ ಹೋಗ್ತೀನಿ ಯಪ್ಪ ಅಂತ ಕೈ ಮುಗದಂತ. ಹುಬ್ಬಳ್ಳಿ ಬಂದ ಉದ್ದೇಶ ಹೂವಿನ ಬಳ್ಳಿ ಮಾಡಿ ಹೋಗ್ತೀನಿ ಅಂತ ಅಂದಾಗ ಆಗಲು ಇಂಥ ನಿಜಗುಣ ಇಂಥ ವೈರಾಗ್ಯ ಈಗ ಕೈವಲ್ಯ ಪದ್ಧತಿ ಒಳಗೆ ಬರ್ದದ್ದು, ಜ್ಞಾನ ಪ್ರತಿಪಾದನದೊಳಗೆ ಬರ್ದದ್ದು ನನಗೆ ಸುಮಾರು 10 ವರ್ಷ ಹಿಂದೆ ನನಗೆ ಗೊತ್ತಾಗಿತ್ತು ಅಂದ್ರೆ ನಾ ಯಾಕೆ ಕಾಶಿಗೆ ಹೋಗ್ತಿದ್ದೋ ಸಿದ್ಧ ಅಂತಂದ್ರತ್ತ. ಅವಾಗ ನಿಜಗುಣ್ರ ಶಾಸ್ತ್ರಿ ಎಲ್ಲವನ್ನು ನೆತ್ತಿ ಮೇಲೆ ಇಟ್ಕೊಂಡು ಜಗದಾಡಿದ್ರಂತ ಗರ್ಗದ ಮಡಿವಾಳ. ಎಂತ ನಿಜಗುಣಿ ಹೆಂಗ ಬರ್ದಾನು? ನೇರವಾಗಿ ಬರ್ದಾನರು. ಎಷ್ಟು ಚಂದ ಮೋಕ್ಷದ ಸಾಧನೆ ಹೇಳೇನು ಸಿದ್ಧ. 10 ವರ್ಷ ಸುಮ್ಮನೆ ಹೋಗಿ ಕಾಲಹರಣ ಮಾಡದಲ್ಲೋ ಸಿದ್ಧ ಅಂತ ಅಂದಾಳಾಗ. ಹಾಗಲಪ್ಪ, ಅದು ಮೋಕ್ಷ ಎಂಬುದು ಅಷ್ಟು ಸರಳ ಎಲ್ಲರಿಗೂ ಸಿಗಂಗಿಲ್ಲಪ್ಪ. ಕಷ್ಟ ಪಟ್ಟಾಳಗ ಆ ಮೋಕ್ಷ ಜ್ಞಾನ ಸಿಗ್ತದ ಅಂತೇಳಿ ಅಪ್ಪ ಸಿದ್ಧಾಡ ಹೋಗಾಳ ಅಪ್ಪಣೆ ಕೇಳ್ತಾನ. ಯಪ್ಪ ನಾ ಹುಬ್ಬಳ್ಳಿಗೆ ಹೋಗ್ತೀನಿ ಅಪ್ಪಣೆ ಕೊಡು ಅಂತೇಳಿ ಯಾರು ಕೇಳಿದ್ರು? ಸಿದ್ಧಾರೂಢ ಕೇಳಿ ಮತ್ತ ಅಪ್ಪ ಸಿದ್ಧಾರೂಢ ಯಥಾಸ್ಥಿತಿಯಿಂದ ಹುಬ್ಬಳ್ಳಿ ಒಳಗೆ ಇರ್ತಕ್ಕಂಥವ್ರು ಆಗ್ತಾರ. ಬಹಳ ಚಂದ ಆಯ್ತು. ಹುಡುಗರು ಬಹಳ ಚಂದ ಸಿದ್ಧಾರೂಢಪ್ಪನೇ ಬಂದಾನೇನೋ, ಶಿಶುನಾಳ ಶರೀಫ್ರ ಬಂದಾರೇನೋ, ಇವರು ಕಬೀರ್ ದಾಸರು ಬಂದಂಗ ಗರ್ಗದ ಮಡಿವಾಳಪ್ಪನಂಗ ಕೊತ್ತಾರ. ಸಿದ್ಧಾರೂಢ ಗಡ್ಡರೆ ಬೆಳಗಯ್ಯವ ನೋಡ್ರಿ. ಆನಂದ ಅನ್ಸಕತ್ತದಿಲ್ಲ ನಿಮ್ಗೆ?